ಸೊ ನೆಕ್ಸ್ಟ್ ಬಂದು ನಾನೀಗ ಅಪ್ಪರ್ ಬ್ಯಾಕು, ಅಪ್ಪರ್ ಥೊರಾಸಿಕ್, ಸರ್ವೈಕಲ್ ಡಿಸ್ಟ್ರಾಕ್ಷನ್ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಬಹಳ ಜನರಿಗೆ ನೋಡಿ ಮೊಬೈಲ್ ಯೂಸ್ ಮಾಡ್ತಾರೆ, ಈ ತರ ಮೊಬೈಲ್ ಯೂಸ್ ಮಾಡ್ತಾರೆ ಅಥವಾ ಈ ತರ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ. ಹೀಗಾಗಿ ಫಾರ್ವರ್ಡ್ ಬೆಂಡ್ ಆಗಿ ಬಹಳ ಜನರಿಗೆ ಪಾಸ್ಚರು ಚೇಂಜ್ ಆಗ್ತಾ ಇದೆ, ಡೋಗರ್ ಸಂಬಂಧ ಕೂಡ ಆಗ್ತಾ ಇದೆ. ಅಥವಾ ಈ ತರ ಚಿಕ್ಕ ಮಕ್ಕಳಲ್ಲಿ ಕೂಡ ಇವತ್ತು ಈ ತರ ಬಂದು ಇಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಏನ್ ಸಿಂಪ್ಟಮ್ಸ್ ಅಂದ್ರೆ, ನೀವು ಸ್ಟ್ರೇಟ್ ಕೂತ್ಕೊಳ್ಳೋಕೆ ಆಗಲ್ಲ, ಮಲ್ಕೊಂಡಾಗ ಇಲ್ಲಿ ಪೇನ್ ಆಗುತ್ತೆ ತಮಗೆ, ಕೆಲವರಿಗೆ ಎಸಿಡಿಟಿ ಇರುತ್ತೆ, ಹಾರ್ಟ್ ಬೀಟ್ ಸಡನ್ಲಿ ಜಾಸ್ತಿ ಆಗುತ್ತೆ, ಪಾಲ್ಪಿಟೇಷನ್. ಎರಡನೇದು ನೆಕ್ ಸ್ಟಿಫ್ ಆಗುತ್ತೆ, ರಾತ್ರಿ 2 ದಿನ ಬಿಟ್ಕೋಬೇಕು ಅನ್ಸುತ್ತೆ, ಅಥವಾ ರಾತ್ರಿ ಮಲ್ಕೊಂಡು ಎದ್ದ ತಕ್ಷಣ ಬ್ಯಾಕ್ ಸ್ಟಿಫ್ ಆಗುತ್ತೆ. ಮತ್ತು ಕೆಲವರಿಗೆ ವರ್ಟಿಗೋ, ಡಿಜಿನೆಸ್, ಲೈಟ್ ಹಿಡಿನೆಸ್ ಕೂಡ ಬರುತ್ತೆ, ಈ ವರ್ಟಿಬ್ರೋ ಆರ್ಟರಿ ಬೆಸಲರ್ ಕಂಪ್ರೆಷನ್ ಆಗಿ. ಮತ್ತು ಇದನ್ನ ಇಲ್ಲಿ ಟೆಸ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ 90 ಡಿಗ್ರಿ. ಮತ್ತೆ ಲ್ಯಾಟ್ರಲ್ ಫ್ಲೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಈ ತರ ಮಾಡಿದ್ರೆ ಸೌಂಡ್ ಬರುತ್ತೆ, ಟಕ್ ಟಕ್ ಅಂತ ಕೆವಿಟೇಷನ್ ಸೌಂಡು. ಮತ್ತು ಕೆಲವರಿಗೆ ಬ್ಲರಿ ವಿಷನ್ ಆಗುತ್ತೆ. ಬಹಳ ಇಂಪಾರ್ಟೆಂಟು, ನಾವು ಕ್ಯಾರೋಪ್ರಾಕ್ಟಿಕ್ಕು ಅಥವಾ ಈ ಫ್ಲೆಕ್ಷನ್ ಡಿಸ್ಟ್ರಾಕ್ಷನು ಅಥವಾ ಸರ್ವೈಕಲ್ ಡಿಕಂಪ್ರೆಷನ್ ಮಾಡೋದು ಬರೀ ಪೇನ್ಗೋಸ್ಕರ ಅಲ್ಲ, ಇದರಿಂದ ಅವರಿಗೆ ಬೇರೆ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡ್ಬೋದು. ನೋಡಿ, ಇವತ್ತು ನೀವು ಯಾರೇ ಸಿಟ್ಟಿಂಗ್ ಜಾಬ್ ನೋಡಿ, IT ಪೀಪಲ್ ಇರ್ಬೋದು, ಬ್ಯಾಂಕಿಂಗ್ ಪೀಪಲ್ಲು, ಸ್ಟೂಡೆಂಟ್ಸು, IAS, IPS ಪ್ರಿಪೇರ್ ಮಾಡೋರಿರ್ಬೋದು, ಬಹಳ ಜನರಿಗೆ ವಿಷನ್ ಬ್ಲರ್ ಆಗಿ ಅವರಿಗೆ ಮಯೋಪೆ ಅಂತ ಆಗುತ್ತೆ. ಇದಕ್ಕೆ ಕಾರಣ ನೆಕ್ ಮಸಲ್ ಟೈಟ್ ಆಗಿ, ಮತ್ತೆ ಈ ಆರ್ಟ್ರಿ ವರ್ಟಿಬ್ರೋ ಬೆಸಲ್ ಆರ್ಟ್ರಿ ಕಂಪ್ರೆಷನ್ ಆಗಿ ಬ್ಲಡ್ ಸಪ್ಲೈ ಆಗಲ್ಲ. ಆವಾಗ ಕಿವಿಯಲ್ಲಿ ಗುಯನ್ ಸೌಂಡ್ ಬರುತ್ತೆ, ಟಿನಿಟಸ್ ಆಗುತ್ತೆ, ಕಣ್ಣು ಡ್ರೈ ಆಗುತ್ತೆ, ಜುರಾಪ್ತಾಲ್ಮಿಯಾ, ಮತ್ತೆ ಅವರಿಗೆ ಕಣ್ಣು ಸ್ಟ್ರೇನ್ ಆಗುತ್ತೆ, ಐ ಸ್ಟ್ರೇನ್ ಆಗುತ್ತೆ. ಅದರಿಂದ ಹೆಡೇಕು, ಮೈಗ್ರೇನ್ ಕೂಡ ಬರುತ್ತೆ, ಪ್ರೆಷರ್ ಬಿಹೈಂಡ್ ಐಬಾಲ್ ಆಗುತ್ತೆ, ಫ್ರಂಟಲ್ ಹೆಡೇಕು, ಸೈಡಲ್ ಹೆಡೇಕು, ಬ್ಯಾಕಲ್ ಹೆಡೇಕ್ ಬರುತ್ತೆ. ಜೊತೆಗೆ ಶಾರ್ಟ್ ಟರ್ಮ್ ಮೆಮರಿ ಲಾಸ್, ಇದು ಬಹಳ ಜನರಿಗೆ ಆಗ್ತಾ ಇದೆ ಇತ್ತೀಚೆಗೆ. ಅಂದ್ರೆ ಅವರು 20 ವರ್ಷ 30 ವರ್ಷದೆಲ್ಲ ನೆನಪಿರುತ್ತೆ. ರೀಸೆಂಟ್ ಆಗಿ ನಾನು ಬೆಳಿಗ್ಗೆ ಕೀಯಲ್ಲಿಟ್ಟೆ, ಮೊಬೈಲಲ್ಲಿಟ್ಟೆ, ಬೆಳಿಗ್ಗೆ ನಾನು ಏನು ಟಿಫಿನ್ ಮಾಡಿದೆ, ನಿನ್ನೆ ಯಾರನ್ನು ಮೀಟ್ ಮಾಡಿದೆ, ಅವ್ರ ಹೆಸರು ಏನು, ಇವೆಲ್ಲ ಮರ್ತೋಗ್ಬಿಡುತ್ತೆ. ಇದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಆಫ್ ಈ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಡಿಸ್ಕರ್ನೇಷನ್, ಸರ್ವೈಕಲ್ ಡಿಸ್ಕೇಷನ್ ಅಂತ. ಮತ್ತು ಅಪ್ಪರ್ ಬ್ಯಾಕ್ ಪೇನಲ್ಲಿ ಅವರಿಗೆ ಈ ಕಡೆ ಎಲ್ಲ ಪೇನ್ ಇರುತ್ತೆ, ಪ್ರೆಸ್ ಮಾಡಿದಾಗ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ. ಆಮೇಲೆ ಭಯಂಕರ ಎಸಿಡಿಟಿ, ಹೊಟ್ಟೆ ಹಸಿವು, ಮತ್ತೆ ಗರ್ಡ್ GERD ಅಂತ ಗರ್ಡ್ ಆಗುತ್ತೆ, ಎಪಿಗ್ಯಾಸ್ಟ್ರಿಕ್ ಪೇನ್ ಆಗುತ್ತೆ. ಮತ್ತೆ ಅವರಿಗೆ ಈ ಥರ ಆದಾಗ ನೋಡಿ ಉಸಿರಾಡೋಕ್ಕಾಗಲ್ಲ, ನಿಮಗೆ ಉಸಿರಾಡೋ ಸಮಸ್ಯೆ ಆಗುತ್ತೆ, ಮೆಟ್ಲತ್ತಿದಾಗ ಉಸಿರಾಡೋಕ್ಕಾಗಲ್ಲ, ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಈ ಸರ್ವೈಕಲ್ ಡಿಕಂಪ್ರೆಷನ್ ಅಥವಾ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಆಫ್ ಡಾಕ್ಟರ್ ಕಾಕ್ಸ್ ಮೆಥಡ್ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಟಾರ್ಟ್ ಮಾಡೋದು ಈಗ. ನೋಡಿ, ಈ ಥರ ಒಂದು 10 ರಿಪಿಟೇಷನು. ಮತ್ತೆ ಸೈಡ್ ಟು ಸೈಡ್ ಕೂಡ ಮಾಡಬಹುದು. ಓಕೆ, ಆಮೇಲೆ ನಾವು ಪಾಲ್ಪೇಟ್ ಮಾಡಬೇಕಾಗುತ್ತೆ. ಸೊ ಇವ್ರಿಗೆ ಆಲ್ರೆಡಿ ನಾವು ಯುರೋಪಿಯನ್ ಅಕರ್ಮೆನ್ ಮೆಥಡ್ ಅಲ್ಲಿ ಕರೋಪ್ರಾಕ್ಟಿಕ್ ಆಸ್ಟಿಯೋಪತಿ ಆಗಿದೆ. ಇದು ಎಡಿಷನಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ನೀವು ಬರೀ ಇದೇ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಲಾಭ ಉಂಟು, ನಷ್ಟ ಉಂಟು. ಲಾಭ ಏನಂದ್ರೆ ಆಲ್ರೆಡಿ ಹೇಳಿದೆ ನಿಮಗೆ ವಿಷನ್ ಹಾಳಾಗೋದನ್ನು ತಡಿಬಹುದು, ಮಯೋಪೆ ಜಾಸ್ತಿ ಆಗೋದನ್ನು ತಡಿಬಹುದು, ಜೊತೆಗೆ ಕಿವಿಯಲ್ಲಿ ಟಿನಿಟಸ್ ತಡಿಬಹುದು, ಕಿವಿ ಕೇಳೋದು ತಡಿಬಹುದು, ಹಿಯರಿಂಗ್ ಲಾಸ್ ಆಗೋದನ್ನು ತಡಿಬಹುದು, ಮತ್ತೆ ರಾತ್ರಿ ನಿದ್ರೆ ಇಂಪ್ರೂವ್ ಮಾಡ್ಬೋದು, ಉಸಿರಾಟ ಸಮಸ್ಯೆ ಇಂಪ್ರೂವ್ ಮಾಡ್ಬೋದು, ಮತ್ತೆ ಎಸಿಡಿಟಿ ಆಗಿ ಜಾಸ್ತಿ ಹಸಿವು ಆಗೋದನ್ನು ಕೂಡ ತಡಿಬಹುದು, ನೆಕ್ ಸ್ಟಿಫ್ನೆಸ್ ತಡಿಬಹುದು, ಫೋಕಸ್ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಮಾಡ್ಬೋದು. ಜೊತೆಗೆ ಈ ವರ್ಟಿಗೋ ಡಿಜಿನೆಸ್ ಬಹಳ ಡೇಂಜರಸ್. ಇವತ್ತು ನೋಡಿ, ಅಲೋಪತಿಯಲ್ಲಿ ಬರೀ ವರ್ಟಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ನನಗೆ ಬಹಳಷ್ಟು ಪೇಷಂಟ್ ನೋಡಿದ್ದೀನಿ, ಆ ವರ್ಟಿನ್ ಟ್ಯಾಬ್ಲೆಟ್ ತೊಗೊಂಡ್ರೆ ಒಂದು 10% ವರ್ಕ್ ಆಗುತ್ತೆ, ಆದರೆ ಒಂದು ದಿವಸ ಅವರಿಗೆ ಬಿದ್ದು ತಲೆ ಗಾಯ ಆಗೋ ಚಾನ್ಸ್ ಬಹಳ ಇರುತ್ತೆ. ಈ ಯಾರ್ಯಾರು ಈ ಕೆಳಗಡೆ ಕುತ್ಕೊಂಡು ಎದ್ದ ತಕ್ಷಣ ಡಿಜಿನೆಸ್ ಬರುತ್ತೋ, ಕಣ್ಣು ಕತ್ಲೆ ಆಗುತ್ತೋ, ಅಥವಾ ವರ್ಲಿಂಗ್ ಸೆನ್ಸೇಷನ್ ಆಗುತ್ತೆ, ತಿರುಗದ್ರ ಥರ ಸೆನ್ಸೇಷನ್ ಬರುತ್ತೆ, ಅಂಥವ್ರು ದಯವಿಟ್ಟು ಬರೀ ವರ್ಟಿನ್ ನಮ್ಮದೆ ನಿಮ್ಮ ನೆಕ್ಕನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಹತ್ರ ಭಾಳಷ್ಟು ಟೆಸ್ಟ್ ಇದೆ, ಆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ
ಆ ಟೆಸ್ಟಲ್ಲಿ ನಾವು ಹೇಳ್ಬೋದು ಡಿಕ್ಲೈನ್ ಟೆಸ್ಟ್ ಅಂತಿದೆ, ಆ್ಯಪಲ್ ಮನುವರ್ ಇದೆ. ಆ ಟೆಸ್ಟ್ ಮಾಡಿದಾಗ ನಿಮಗೆ ಎದರಿಂದ ನಿಮಗೆ ಈ ತಲೆನೋವು ಬರ್ತಾ ಇದೆ, ಮೈಗ್ರೇನು, ಇದರಿಂದ ತಲೆ ತಿರುಗ್ತಾ ಇದೆ, ಇದರಿಂದ ವಿಷನ್ ಕಡಿಮೆ ಆಗ್ತಾ ಇದೆ, ಇದರಿಂದ ನಿಮಗೆ ಹಿಯರಿಂಗ್ ಲಾಸ್ ಕಡಿಮೆ ಆಗ್ತಾ ಇದೆ, ಮತ್ತು ಲೈಟ್ ಸೌಂಡ್ಗೆ ಇರಿಟೇಷನ್ ಆಗುತ್ತೆ. ಅವಾಗ ನಾವು ಟ್ರೀಟ್ಮೆಂಟ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತು ಇದು ನಾವು ಡಾಕ್ಟರ್ ಕಾಕ್ಸ್ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಅಂತ ಒಂದು ಮೆಥಡು, ಸ್ಪೈನಲ್ ಡಿಕಂಪ್ರೆಷನ್, ಲಂಬಾರು, ಸೇಕ್ರಲು ಮತ್ತು ಸರ್ವೈಕಲು, ಈ 3 ಮೆಥಡನ್ನು ನಾವು ಇವತ್ತು ಕಲ್ತ್ಕೊಂಡಿದ್ದೀವಿ. ಯಾಕಂದರೆ ಸ್ಪೈನು ಸೆಕೆಂಡ್ ಬ್ರೈನು, ಸ್ವಲ್ಪ ಮಿಸ್ಟೇಕ್ ಆದರೂ ಪ್ಯಾರಲಿಸಿಸ್ ಆಗೋ ಚಾನ್ಸ್ ಇರುತ್ತೆ, ಲೈಫ್ ಟೈಮ್ ಯೂರಿನ್ ಲೀಕ್ ಆಗುತ್ತೆ, ಬೌಲ್ ಮೂಮೆಂಟ್ ಆಗಲ್ಲ, ಮತ್ತು ನರ್ವ್ ಡ್ಯಾಮೇಜ್ ಆಗಿ ಪ್ಯಾರಲಿಸಿಸ್ ಆಗ್ಬೋದು, ಇನ್ನು ಕೆಲವರು ಸತ್ತೋಗಿದ್ದಾರೆ ಕೂಡ. ಮತ್ತು ನೆಕ್ಕಲ್ಲಿ ಮಾಡಬೇಕಾದ್ರೆ ಭಾಳ ರಿಸ್ಕ್ ಇದೆ. ಇದರಿಂದ ನೆಕ್ಕಲ್ಲಿ ಭಾಳ ಜನ ನೋಡಿರ್ಬೋದು ವಿಡಿಯೋದಲ್ಲಿ, ಈ ಥರ ಮಾಡಿದಾಗ ಬಾರ್ಬರ್ಸು ಅಥವಾ ಫೇಕ್ ಕರಪ್ರಾಕ್ಟರು ಭಾಳ ಜನ ಕೋಮಾ ಹೊರಟೋಗಿದ್ದಾರೆ, ಹಿಯರಿಂಗ್ ಲಾಸ್ ಆಗಿದೆ, ಮತ್ತು ಲೈಫಲ್ಲಿ ನೆಕ್ ಯೂಸ್ ಮಾಡ್ತಾರೋ ಫ್ರ್ಯಾಕ್ಚರ್ ಕೂಡ ಆಗಿದೆ. ಸೊ ದಯವಿಟ್ಟು ನೀವು ಸರ್ಟಿಫೈಡ್ ಕೈರೋಪ್ರಾಕ್ಟರ್ ಹತ್ರ ಮಾತ್ರ ಹೋಗಬೇಕು. ಫಾರ್ ಎಕ್ಸಾಂಪಲ್ ಹೆಸರು DC ಅಂತ ಇರುತ್ತೆ ಲಾಸ್ಟಲ್ಲಿ, ಡಾಕ್ಟರ್ ಆಫ್ ಕೈರೋಪ್ರಾಕ್ಟರ್, ಅಥವಾ DM ಕೈರೋ, ಓಕೆ, ಮಾಸ್ಟರ್ ಡಿಪ್ಲೊಮಾ ಇನ್ ಕೈರೋಪ್ರಾಕ್ಟರ್, ಅಥವಾ CDC ಸರ್ಟಿಫೈಡ್ ಡಾಕ್ಟರ್ ಕೈರೋಪ್ರಾಕ್ಟರ್, ಅಥವಾ ಆಸ್ಟಿಯೋಪ್ಯಾಥ್ DO ಅಂತ ಇರುತ್ತೆ, ಅವ್ರ ಹತ್ರ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ, 100% ಸೇಫ್ ಆಗುತ್ತೆ. ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ 4 ರಿಂದ 5 ಜನ ಮಾತ್ರ ಸರ್ಟಿಫೈಡ್ ಕೈರೋಪ್ರಾಕ್ಟರ್ ಇರೋದು. ಸೊ ಯಾರೋ MDCH ಅಂತೇಳಿ 2 ಡೇಸಲ್ಲಿ ಕಲಿತು ಡಿಗ್ರಿ ಹಾಕೋತಾರೆ, ಅಥವಾ ಯಾವುದೋ ಆನ್ಲೈನ್ ಕೋರ್ಸ್ ಮಾಡಿ ಯೂಟ್ಯೂಬ್ ನೋಡಿ ಕಲಿರೋ ಹತ್ರ ದಯವಿಟ್ಟು ಹೋಗಬೇಡಿ. ಇದರಿಂದ ನಿಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಉಂಟು, ಭಾಳ ಕೂಡ ತೊಂದರೆ ಆಗ್ಬೋದು. ಇದು ಇವತ್ತು ನಮ್ಮ ಡಾಕ್ಟರ್ ಕಾಕ್ಸ್ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಕೈರೋಪ್ರಾಕ್ಟಿಕ್ ಮೆಥಡ್. ಥ್ಯಾಂಕ್ ಯು.